ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ಗುಲ್ನಾಸ್ ಅವರು ಎಷ್ಟೋ ಬಾರಿ ಬಾಡಿಗೆ ಕಟ್ಟಲು ಆಗದ ಪರಿಸ್ಥಿತಿಯನ್ನ ಎದುರಿಸಿದ್ದಾರೆ. ಗಂಡ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದರೂ ಮನೆಯನ್ನ ನಡೆಸಲು, ಮನೆಯ ಖರ್ಚು ವೆಚ್ಚಗಳನ್ನು ನಿಭಾಯಿಸಲು ತೊಂದರೆ ಆಗ್ತಾ ಇತ್ತು. ಮನೆಯ ಖರ್ಚು ವೆಚ್ಚಗಳನ್ನೆಲ್ಲ ಭರಿಸಲು ಸಾಧ್ಯವಾಗದ ಆ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ, ಸ್ವಂತ ಮನೆ ಇವೆಲ್ಲವೂ ಕನಸಿನ ಮಾತಾಗಿತ್ತು. देखो एक्चुअली क्या है, यहाँ पर वी स्टार के अंदर तुम्हें कितना पढ़को ही, ओके कौन सा बैकग्राउंड से आपको ही, ये सब हमारा इम्पोर्टेंट नहीं है. तो हमारे कंपनी के ऊपर भी यकीन करो, इंशाल्लाह अल्लाह 100% काम करता. 2009 तुम्हें 2 लाख की ಕೆಪಾಸಿಟಿ है तुम्हारे पास. ನಾನು ಸರ್ ಹತ್ರ ಕೇಳ್ತಾ ಇದ್ದೆ, ಸರ್ 2,000 ಬಂದರೆ ಸಾಕು ಸರ್ ನನಗೆ ಅಂತ ಹೇಳಿ. ಸರ್ ಅವತ್ತು ಹೇಳಿದ್ರು, ನೀವು ನಂಬ್ಕೊಂಡು ಬಂದ್ರಿ, ನಿಮಗಿಲ್ಲಿ ಲಕ್ಷಾಂತರ ರೂಪಾಯಿ ಸಿಗತ್ತೆ ಅಂತ ಹೇಳಿ. ಅವತ್ತು ಬಂದೆ. ನಮ್ಮ ಏನು ನಾನು ಹೇಳ್ತಾ ಇದ್ದೀನಿ ಬಾಡಿಗೆ ಮನೆ ಅಂತ ಹೇಳಿ, ಆ ಬಾಡಿಗೆ ಮನೆಯಿಂದ ಒಂದು ಸ್ವಂತ ಮನೆ ಕಂಪ್ನಿ ದುಡ್ಡಲ್ಲೇ ನಾನು ಒಂದು ಒಳ್ಳೆ ಫ್ಲೋವಲ್ಲಿ ಹೋಗ್ತಾ ಇರುವಾಗ ಬಾಡಿಗೆ ಮನೆಗಳನ್ನು ಮಾಡಿದ್ವಿ. ಆಲ್ರೆಡಿ ನಾನು ಹೇಳ್ತಾ ಇದ್ದೀನಿ, ತಿಂಗಳಿಗೆ 50,000 ರೂಪಾಯಿ ಬಾಡಿಗೆನೇ ರಿಟರ್ನ್ಸ್ ಆಗಿ ಬರುತ್ತೆ. ಇದರಲ್ಲೂ ನಮಗೆ ಸಾಥ್ ಕೊಡ್ತಾ ಹೋದರು. ನಾವು ಬೆಳೀತಾ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ. ರಿಯಲಿ ನಾವೆಲ್ಲಾದರೂ ಈ ಇಂಡಸ್ಟ್ರಿಗೆ ಬಂದಿಲ್ಲ ಅಂತ ಹೇಳಿದ್ರೆ ಒಂದು 5 ನಿಮಿಷ ನಾನು ಯೋಚನೆ ಮಾಡ್ಕೊಳ್ಳೋದು, ನಮ್ಮ ಜೀವನ ಏನಾಗ್ತಾ ಇತ್ತಂತ ಹೇಳಿ ಗೊತ್ತಿಲ್ಲ. ಯಾವ ಥರ ಅದೇ ಬಾಡಿಗೆ ಮನೇಲಿ ಇರ್ತಾಯಿದ್ವಿ, ಇಂಥ ನೆಟ್ವರ್ಕ್ ನಮಗೆ ಸಿಗ್ತಿರ್ಲಿಲ್ಲ ಅಂತ ಹೇಳಿದ್ರೆ, ಇಂಥ ಒಂದು ಕಾನ್ಸೆಪ್ಟು, ಇಂಥ ಒಂದು ಪ್ಲಾಟ್ಫಾರ್ಮ್ ನಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ನಾವು ಎಲ್ಲಿರ್ತಾಯಿದ್ವಿ ಅಲ್ಲೇ ಇರ್ತಾಯಿದ್ವಿ. ನಮ್ಮ ಮಕ್ಕಳ ಜೀವನವೂ ಅದೇ ಕಷ್ಟದಲ್ಲಿರ್ತಾಯಿತ್ತು. ಆದರೆ ಈ ಪ್ಲಾಟ್ಫಾರ್ಮ್ ಏನು ಇಂಡಸ್ಟ್ರಿ ಇದೆ, ಈ ಇಂಡಸ್ಟ್ರಿಗೆ ನೋಡಿದರೆ ಸಖತ್ತು ಖುಷಿಯಾಗುತ್ತೆ ನನಗೆ. ತುಂಬ ಕನಸುಗಳಿದೆ ನನಗೆ. ಆ ಕನಸನ್ನು ನನಸು ಮಾಡೋಕ್ಕೋಸ್ಕರ ಇವತ್ತು ಈ ಸಂಸ್ಥೆ ಸಿಕ್ಕಿದೆ. ನೀವು ಕೂಡ ಒಂದು ನಿರ್ಧಾರನ ಮಾಡಿ, ಇವತ್ತು ಜೀವನದಲ್ಲಿ ಎಲ್ಲೋ ಆ ಕಡೆ ಆಗಬೇಡಿ. ಒಂದು ನಿರ್ಧಾರ ತಗೊಂಡು ಈ ಸಂಸ್ಥೆಗೆ ಬಂದರೆ ನಿಮ್ಮ ಜೀವನವೂ ಕೂಡ ನಂದೇನಿದೆ ಅದಕ್ಕಿಂತ 10 ಪಟ್ಟು ನೀವು ಡೆವಲಪ್ಮೆಂಟ್ ಆಗ್ಬೋದು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ವಿ ಸ್ಟಾರ್ ಪ್ಲಸ್. ವಿ ಸ್ಟಾರ್ ಪ್ಲಸ್ಗೆ ಸೇರುವ ಮೂಲಕ ಆ ಎಲ್ಲ ಕನಸುಗಳು ಈಗ ನನಸಾಗಿವೆ.